Hello everyone, welcome to Panchajanya IAS, the Hindu newspaper analysis. Today we will be discussing the current affairs of 18th September 2024. ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೋಡೋಣ. ದ ಫಸ್ಟ್ ಒನ್, ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇಂಡಿಯನ್ ಎಕಾನಮಿ ಸ್ವೀಟ್ ಸ್ಪಾಟ್ ಅಂತ ಇದೆ. ಸೊ ಇಲ್ಲಿ ಭಾರತದ ಒಂದು ಜನಸಂಖ್ಯೆಯ ಒಂದು ಲಾಭಾಂಶದ ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಇದು ನಮಗೆ ಜಿ ಎಸ್ ಪೇಪರ್ 3ನಲ್ಲಿ ಸೊ ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಇದು ಎನ್ವಿರಾನ್ಮೆಂಟ್ ಅಂತ ಆಗಿದೆ. ಸೊ ಇದು ನಮಗೆ ಎಕಾನಮೀಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಅ ಕ್ಲೈಮೇಟ್ ಕ್ರೈಸಿಸ್ ಅಜೆಂಡಾ ರಿಮೇನ್ಸ್ ಅರ್ಜೆಂಟ್. ಸೊ ಇಲ್ಲಿ ಹವಾಮಾನ ಒಂದು ಬದಲಾವಣೆ ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಇದು ನಮಗೆ ಜಿ ಎಸ್ ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ನೋ ಪ್ರೋಗ್ರೆಸ್ ಇನ್ ರೆಸಲ್ಯೂಷನ್ ಆಫ್ ದಮ್ಚೋಕ್ ಆ್ಯಂಡ್ ಡಿಸ್ಪಾಂಗ್ ಫ್ರಿಕ್ಷನ್ ಪಾಯಿಂಟ್ಸ್ ಇನ್ 2 years. ಸೊ ಕಳೆದ 2 ವರ್ಷಗಳಲ್ಲಿ ಸೊ ಈ ಭಾರತ ಮತ್ತು ಈ ಚೀನಾದ ನಡುವೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಾಗಿದೆ ಅಂತಂದರೆ ವಿವಾದ ಅನ್ನುವಂಥದ್ದು ಆಗಿದೆ ಅಥವಾ ಸಂಘರ್ಷ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಈ ಒಂದು ಟಾಪಿಕ್ ನಮಗೆ ಜಿ ಎಸ್ ಪೇಪರ್ 3ನಲ್ಲಿ ಸೆಕ್ಯೂರಿಟಿನಲ್ಲಿ ಹಾಗೆ ಜಿ ಎಸ್ ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಪ್ರೀವಿಯಸ್ ಹಾಗೆ ಇನ್ನು ಇಂಪಾರ್ಟೆಂಟ್ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ಕೂಡ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಒಂದು ಸುಭದ್ರ ಸ್ಕೀಮ್ ಅಂತ ಬರುತ್ತೆ. ಹಾಗೆ ಸೆಕೆಂಡ್ ಒನ್ ಶ್ಯಾಮಲಾ ಗುಪ್ತಾ ಪ್ರಸಾದ್ ಅಂತ ಹೇಳಿ, ಹಾಗೆ ಬಯೋಡಿಕಾಂಪೋಸರ್ ಅಂತ ಹೇಳಿ. ಸೊ ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನಿನ್ನೆ ಕ್ಲಾಸ್ನಲ್ಲಿ ಕೇಳಿದ್ದೆ, ಅದರ ಒಂದು ಉತ್ತರವನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇನ್ ಇಂಡಿಯನ್ ಪಾಲಿಟಿ ಈಸ್ ಆನ್ ಎಸೆನ್ಷಿಯಲ್ ಫೀಚರ್ ದ್ಯಾಟ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಫೆಡರಲ್ ಇನ್ ಕ್ಯಾರೆಕ್ಟರ್. ಅಂದರೆ ಸೊ ಈ ಭಾರತೀಯ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಒಂದು ಲಕ್ಷಣ ಇಲ್ಲಿ ಭಾರತವನ್ನು ಇದು ಒಂದು ತನ್ನ ಲಕ್ಷಣದಲ್ಲಿ ಇದು ಒಕ್ಕೂಟ ವ್ಯವಸ್ಥೆಯಾಗಿದೆ ಅಂತ ಹೇಳುತ್ತೆ ಅಂತ, ಫೆಡರಲ್ ಇನ್ ಕ್ಯಾರೆಕ್ಟರ್. ಎಸ್, ಸೊ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಈಸ್ ಸೇಫ್ ಗಾರ್ಡ್. ಅಂದರೆ ಇಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ರಕ್ಷಿಸಲಾಗಿದೆ ಅಂತ ಹೇಳಿ. ಸೆಕೆಂಡ್ ಒನ್, ದ ಯೂನಿಯನ್ ಲೆಜಿಸ್ಲೇಟರ್ ಹ್ಯಾಸ್ ಎಲೆಕ್ಟೆಡ್ ರೀಪ್ರೆಸೆಂಟೇಟಿವ್ಸ್ ಫ್ರಮ್ ದ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಅಂತ. ಅಂದರೆ ಸೊ ಇಲ್ಲಿ ಕೇಂದ್ರ ಒಂದು ಶಾಸಕಾಂಗವು ಸೊ ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಯೂನಿಟ್ಗಳಿಂದ ಆಯ್ಕೆ ಆಗಿರುವಂಥ ಪ್ರತಿನಿಧಿಗಳನ್ನು ಹೊಂದಿರುತ್ತೆ ಅಂತ ಹಾಗಾಗಿ ಮತ್ತು ದ ಯೂನಿಯನ್ ಕ್ಯಾಬಿನೆಟ್ ಅಂದರೆ ಕೇಂದ್ರ ಒಂದು ಕ್ಯಾಬಿನೆಟ್ ಅನ್ನುವಂಥದ್ದು ಸೊ ಇದು ಎಲೆಕ್ಟೆಡ್ ರೀಪ್ರೆಸೆಂಟೇಟಿವ್ನ ಹೊಂದಿರುತ್ತೆ ಅಂತ. ಸೊ ಇಲ್ಲಿ ಅಂದರೆ ಈ ಪ್ರಾದೇಶಿಕ ಪಕ್ಷಗಳಿಂದ ಚುನಾಯಿತ ಪ್ರತಿನಿಧಿಗಳನ್ನು ಇದು ಹೊಂದಿರುತ್ತೆ ಅಂತ. ಹಾಗೆ ದ ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್ ಆಫ್ ಲಾ ಅಂತ. ಅಂದರೆ ಮೂಲಭೂತ ಹಕ್ಕುಗಳನ್ನು ಇಲ್ಲಿ ನ್ಯಾಯಾಲಯಗಳ ಮೂಲಕ ಜಾರಿಗೊಳಿಸಬಹುದಾಗಿದೆ ಅಂತ. ಹಾಗಿದ್ರೆ ಇವುಗಳಲ್ಲಿ ಇದಕ್ಕೆ ಯಾವ ಉತ್ತರ ಸರಿಯಾಗತ್ತೆ? ಸೊ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅಂದರೆ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಸೊ ಇಲ್ಲಿ ಏನು ಮಾಡಲಾಗುತ್ತೆ, ರಕ್ಷಿಸಲಾಗಿದೆ ಅಂತ ಹೇಳಿ. ಸೊ ಇಲ್ಲಿ ಈ ಸ್ವತಂತ್ರ ಒಂದು ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಅಂದರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಈ ರಾಜಕೀಯ ಒಂದು ಫೆಡರಲ್ ಪಾತ್ರವನ್ನು ಇಲ್ಲಿ ಅಗತ್ಯವಾಗಿ ಇದು ಸೂಚಿಸುತ್ತೆ. ಹಾಗೆ ಇಲ್ಲಿ ಸಂವಿಧಾನ ಏನು ಮಾಡುತ್ತೆ ಅಂದರೆ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಈ ಸೆಂಟರ್ ಮತ್ತು ಸ್ಟೇಟ್ಗಳ ನಡುವಿನ ಒಂದು ವಿವಾದವನ್ನು ಏನು ಮಾಡುತ್ತೆ ಅಂತಾರೆ ಇತ್ಯರ್ಥಗೊಳಿಸಲಿಕ್ಕೆ ಇಲ್ಲಿ ಸುಪ್ರೀಂ ಕೋರ್ಟ್ ನೇತೃತ್ವದ ಒಂದು ಸ್ವತಂತ್ರ ನ್ಯಾಯಾಂಗವನ್ನು ಸ್ಥಾಪಿಸುತ್ತೆ. ಸೊ ಹೀಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎಸ್, ಸೊ ಇವಾಗ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಫಸ್ಟ್ ಒನ್, ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇಂಡಿಯನ್ ಎಕಾನಮಿ ಸ್ವೀಟ್ ಸ್ಪಾಟ್ ಅಂತ. ಸೊ ಇಲ್ಲಿ ಇಂಡಿಯಾಸ್ ಎಕಾನಮಿಕ್ ಗ್ರೋತ್ ಆ್ಯಂಡ್ ಡೆಮೋಗ್ರಫಿಕ್ಸ್. ಸೊ ಇಲ್ಲಿ ಭಾರತದ ಜನಸಂಖ್ಯೆ ಮತ್ತು ಆ ಜನಸಂಖ್ಯೆ ಅನ್ನುವಂಥದ್ದು ಭಾರತದ ಒಂದು ಆರ್ಥಿಕ ಬೆಳವಣಿಗೆಗೆ ಯಾವ ರೀತಿ ಕಾರಣವಾಗತ್ತೆ ಅಂತ. ಸೊ ಭಾರತ ಈ ಸದ್ಯದ ಮಟ್ಟಿಗೆ ವಿಶ್ವದ 5ನೇ ಒಂದು ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ರೂಪುಗೊಂಡಿದೆ. ಹಾಗೆ ಭಾರತದಲ್ಲಿ ಈ ಮೀಡಿಯನ್ ಏಜ್ ಅಂದರೆ ಈ 28 ವಯಸ್ಸಿನವರ ಒಂದು ಜನಸಂಖ್ಯೆ ಎಷ್ಟು ಅಂದರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಇವರ ಒಂದು ಶೇಕಡಾವಾರು ಎಷ್ಟಿದೆ ಅಂತಂದರೆ 63% ಆಫ್ ದ ಪಾಪ್ಯುಲೇಷನ್ ಇನ್ ದ ವರ್ಕಿಂಗ್ ಏಜ್ ಗ್ರೂಪ್. ಸೊ ಇಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ವಯಸ್ಸಿನ ಒಂದು ಜನಸಂಖ್ಯೆ
ಪ್ರಮಾಣ ಎಷ್ಟಿದೆ ಅಂತಂದರೆ 63% ಇದೆ. ಹಾಗೆ ಇನ್ನು ಕಾರ್ಮಿಕ ಬಲದ ಒಂದು ಭಾಗವಹಿಸುವಿಕೆಯನ್ನು ನೋಡೋದಾದರೆ ಸೊ ಇದು 55.2% ಇದೆ. ಹಾಗೆ ಇದರಲ್ಲಿ ಮೇಜರ್ ಆಗಿ ಅಂದರೆ ಈ ಆರ್ಥಿಕ ಬೆಳವಣಿಗೆಗೆ ಮೇಜರ್ ಕಾಂಟ್ರಿಬ್ಯೂಷನ್ ಯಾವುದಿದೆ ಅಂತಂದರೆ ಇಲ್ಲಿ ಸರ್ವಿಸ್ ಸೆಕ್ಟರ್ಗಳಿದೆ. ಸೊ ಅಂದರೆ ಇಲ್ಲಿ ಸರ್ವಿಸ್ ಸೆಕ್ಟರ್ಗಳದ ರೋಲ್ ಇಲ್ಲಿ ಈ ಒಂದು ಉತ್ಪಾದನಾ ವಲಯಕ್ಕಿಂತ ಏನಿದೆ ಅಂತಂದರೆ ಹೆಚ್ಚಾಗಿದೆ. ನೆಕ್ಸ್ಟ್ ಒನ್, ನೀಡ್ ಫಾರ್ ಕಂಟಿನ್ಯೂಡ್ ರಿಫಾರ್ಮ್ಸ್. ಸೊ ಎಂತಂದರೆ ಇನ್ನೂ ಕೂಡ ಸೊ ಈ ಆರ್ಥಿಕ ಬೆಳವಣಿಗೆ ಆಗಬೇಕಂತಂದರೆ ಇನ್ನೂ ಕೂಡ ಇಲ್ಲಿ ಸುಧಾರಣೆಗಳನ್ನು ತರಬೇಕಾಗಿದೆ. ಹಾಗಿದ್ರೆ ಯಾವ ಒಂದು ಏನೆಲ್ಲ ಒಂದು ಆ ಸುಧಾರಣೆ ತರಬೇಕಂತಂದರೆ ಫಸ್ಟ್ ಒನ್, ಎನ್ಹ್ಯಾನ್ಸ್ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು. ಹಾಗೆ ಫೆಸಿಲಿಟೇಟ್ ಮಾರ್ಕೆಟ್, ಸೊ ಇಲ್ಲಿ ಮಾರುಕಟ್ಟೆಯ ಒಂದು ಅವಕಾಶವನ್ನು ಇಲ್ಲಿ ನೀಡಬೇಕಾಗತ್ತೆ. ಹಾಗೆ ಸೊ ಇಲ್ಲಿ ಸರಳೀಕೃತ ವ್ಯಾಪಾರವನ್ನು ಅಂದರೆ ವ್ಯಾಪಾರವನ್ನು ಮಾಡಲಿಕ್ಕೆ ಇರುವಂಥ ಅಡೆತಡೆಗಳನ್ನ ಇಲ್ಲಿ ಏನು ಮಾಡಬೇಕಾಗತ್ತೆ, ನಿವಾರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ
ಫೋಕಸ್ ಆನ್ ಲೇಬರ್ ಇಂಟೆನ್ಸಿವ್ ಸೆಕ್ಟರ್. ಸೊ ಇಲ್ಲಿ ಲೇಬರ್ ಇಂಟೆನ್ಸಿವ್ ಸೆಕ್ಟರ್ ಅಂತಂದರೆ ಕಾರ್ಮಿಕ ತೀವ್ರ ಒಂದು ವಲಯಗಳಂತ ಬರುತ್ತೆ. ಓಕೆ, ಸೊ ಇಲ್ಲಿ ಇದರ ಮೇಲೆ ಗಮನವನ್ನು ನೀಡುವ ಮೂಲಕ ಏನಾಗ್ಬೋದು ಅಂತಂದರೆ ಅಲ್ಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗತ್ತೆ. ಹಾಗೆ ಸೊ ಇದು ಎನ್ಕರೇಜ್ ಗ್ರೋತ್ ಇನ್ ದಿ ಸೆಕ್ಟರ್. ಸೊ ಅಂದರೆ ಇದು ಹಲವಾರು ಒಂದು ಲೇಬರ್ ಇಂಟೆನ್ಸಿವ್ ಸೆಕ್ಟರ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಬೆಳವಣಿಗೆಗೆ ಸೊ ಇದು ಕಾರಣವಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಗ್ರಿಕಲ್ಚರ್, ಸೊ ಇದು ಏನಾಗುತ್ತೆ ಇದು, ಸೊ ಇಲ್ಲಿ ಲೇಬರ್ ಬೇಕಾಗತ್ತೆ. ಸೊ ಇವುಗಳ ಮೇಲೆ ಏನು ಮಾಡಬೇಕು, ಇವಾಗ ಫೋಕಸನ್ನು ಮಾಡಬೇಕು. ಹಲವಾರು ಇಂಡಸ್ಟ್ರಿಗಳು ಬರುತ್ತೆ, ಕೈಗಾರಿಕೆಗಳು ಬರುತ್ತೆ. ಸೊ ಇವುಗಳ ಮೇಲೆ ನಾವು ಫೋಕಸನ್ನು ಮಾಡೋದ್ರಿಂದ ಸೊ ಇಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ. ಉದ್ಯೋಗದ ಜೊತೆಗೆ ಇಲ್ಲಿ ಬಡತನ ಒಂದು ನಿರ್ಮೂಲನೆ ಆಗುತ್ತೆ, ಜನರ ಒಂದು ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್, ಆ ಕ್ಲೈಮೇಟ್ ಕ್ರೈಸಿಸ್ ಅಜೆಂಡಾ ರಿಮೇನ್ಸ್ ಅರ್ಜೆಂಟ್. ಸೊ ಅಂದರೆ ಇದು ನಮಗೆ ಹವಾಮಾನ ಬದಲಾವಣೆ ಕುರಿತಾಗಿರೋಂಥ ಟಾಪಿಕ್. ಸೊ 2030 ವೇಳೆಗೆ ಸೊ ಇಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಒಂದಿಷ್ಟು ಟಾರ್ಗೆಟ್ಸ್ಗಳನ್ನು ಹಾಕಿಕೊಳ್ಳಲಾಗಿದೆ. ಸೊ ಏನಂತಂದರೆ ಸೊ ಇಲ್ಲಿ ಈ ಎಲೆಕ್ಟ್ರಿಸಿಟಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ನಾವು ಸೋಲಾರ್ ಮತ್ತು ಈ ನವೀಕರಿಸಬಹುದಾದ ಒಂದು ಇಂಧನ ಮೂಲಗಳ ಮೇಲೆ ಅದರ ಒಂದು ಬೆಳವಣಿಗೆ ಆಗ್ತಾ ಇದ್ರೂ ಕೂಡ ಏನಾಗ್ತಾ ಇದೆ ಅಂದರೆ ಭಾರತ ತನ್ನ ಒಂದು ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಸೊ ಈ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನು ಆಗಿದೆ. ಸೊ ಒಟ್ಟಾರೆ ಒಂದು ಎಲೆಕ್ಟ್ರಿಸಿಟಿ ಜನ್ರೇಷನಲ್ಲಿ ಈ ಶುದ್ಧ ಅಥವಾ ಈ ನವೀಕರಿಸಬಹುದಾದ ಒಂದು ಶಕ್ತಿಯ ಪಾತ್ರ ಎಷ್ಟಿದೆ ಅಂದರೆ ಕೇವಲ 22% ಇದೆ. ಸೊ ಹೀಗಾಗಿ ಹಾಗೆ ಹೈಲೈಟಿಂಗ್ ನೀಡ್ ಫಾರ್ ಅ ಕಾಂಪ್ರಹೆನ್ಸಿವ್ ಪಾಲಿಸೀಸ್ ರೆಡ್ಯೂಸ್ ದಿ ಹೀಟ್ ಸ್ಟ್ರೆಸ್. ಸೊ ಇಲ್ಲಿ ಯಾವುದರ ಮೇಲೆ ಗಮನವನ್ನು ನೀಡಬೇಕಾಗಿದೆ ಅಂತಂದರೆ ಹೀಟ್ ಸ್ಟ್ರೆಸ್, ಇಂಪ್ರೂವ್ ಏರ್ ಕ್ವಾಲಿಟಿ, ಹಾಗೆ ಈ ಒಂದು ವೇಸ್ಟ್ಗಳ ಕುರಿತು, ಹಾಗೆ ಎನ್ಹ್ಯಾನ್ಸ್ ಎನರ್ಜಿ ಎಫಿಷಿಯನ್ಸಿಯ ಕುರಿತು ನಾವು ಇಲ್ಲಿ ಗಮನವನ್ನು ನೀಡಬೇಕಾಗಿದೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೀಟಿ. ಸೊ ಇಲ್ಲಿ ಹಲವಾರು ಹವಾಮಾನ ಒಂದು ಬದಲಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಹವಾಮಾನ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಹಲವಾರು ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಅವುಗಳಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬರುತ್ತೆ. ಸೊ ಇದರ ಒಂದು ಏಮ್ ಏನಂತಂದರೆ ಇಲ್ಲಿ ಜಾಗತಿಕ ಒಂದು ಟೆಂಪ್ರೇಚರ್ನ ಸೊ ಇಲ್ಲಿ ಪೂರ್ವ ಕೈಗಾರಿಕಾ ಮಟ್ಟಕ್ಕಿಂತ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ರಿಡ್ಯೂಸ್ ಮಾಡುವಂಥ ಟಾರ್ಗೆಟನ್ನು ಹಾಕಿಕೊಳ್ಳಲಾಗಿದೆ. ಹಾಗೆ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಮತ್ತು ಈ ಮಿಥೇನ್ ಎಮಿಷನ್ನ ಕಡಿಮೆ ಮಾಡಲಿಕ್ಕೆ ಸೊ ಇಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಮತ್ತು ಕಿಗಾಲಿ ಅಮೆಂಡ್ಮೆಂಟನ್ನು ಕೂಡ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಟಾಪಿಕ್, ನೋ ಪ್ರೋಗ್ರೆಸ್ ಇನ್ ರೆಸಲ್ಯೂಷನ್ ಆಫ್ ಡೆಮ್ಚೋಕ್ ಆ್ಯಂಡ್ ಡಿಸ್ಪಾಂಗ್ ಫ್ರಿಕ್ಷನ್ ಪಾಯಿಂಟ್ಸ್ ಇನ್ 2 years. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಅಂದರೆ GS ಪೇಪರ್ 3ನಲ್ಲಿ ಸೆಕ್ಯೂರಿಟಿ ಆಸ್ ವೆಲ್ ಆಸ್ GS ಪೇಪರ್ 2ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಏನಿದು ಅಂತ ನೋಡೋಣ. 75% ಡಿಸ್ಎಂಗೇಜ್ಮೆಂಟ್ ಆನ್ LAC. ಫಸ್ಟ್ ಒಂದು ಇವಾಗ ಈ ಡಿಸ್ಎಂಗೇಜ್ಮೆಂಟ್ ಅಂತಂದರೆ ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಸೇನೆ ವಾಪಸಾತಿ ಅಂತ ಕರಿತೀವಿ. ಸೇನೆ ವಾಪಸಾತಿ ಅಂದರೆ ಏನು ಈ ಎರಡೂ ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಈ ಚೀನಾದ ನಡುವೆ ಈ LAC ಏನು ಡಿಮಾರ್ಕೇಷನ್ ಇದೆಯಲ್ವಾ, ಈ ಲೈನ್ ಇದೆಯಲ್ವಾ, ಸೊ ಈ ಒಂದು ರೇಖೆಯ ಸುತ್ತ ಅಂದರೆ ಈ ಒಂದು ಗಡಿಯ ಸುತ್ತ ಏನು ಮಾಡಲಾಗ್ತಾ ಇದೆ ಅಂದರೆ ಹಲವಾರು ಒಂದು ಪಾಯಿಂಟ್ಸ್ಗಳಿವೆ. ಅಂದರೆ ಸೊ ಇಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ. ಸೊ ಈ ಒಂದು ಪ್ರದೇಶಗಳಿಂದ ಅಂದರೆ ಕಾನ್ಫ್ಲಿಕ್ಟ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಸೇನೆ ಜಮಾವಣೆ ಆಗುತ್ತೆ. ಸೊ ಈ ಕಾನ್ಫ್ಲಿಕ್ಟ್ ಝೋನ್ಗಳಿಂದ ಸೊ ಏನು ಸೇನೆಯನ್ನು ವಾಪಸ್ ಕರೆಸ್ಕೊಳ್ತಾರಲ್ವ ಅದಕ್ಕೆ ನಾವು ಡಿಸ್ಎಂಗೇಜ್ಮೆಂಟ್ ಅಂತ ಕರಿತೀವಿ. ಸೊ ಈ ರೀತಿ ಡಿಸ್ಎಂಗೇಜ್ಮೆಂಟ್ ಇವಾಗ ಕೇವಲ ಅಂದರೆ 75% ಮಾತ್ರ ಸೊ ಈ ವಲಯದಿಂದ ಅಂದರೆ ಈ LACಯಿಂದ ಸೊ ಇಲ್ಲಿ 75%ನಷ್ಟು ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ. ಸೊ ಈ LAC ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ, ಈಸ್ಟರ್ನ್ ಲಡಾಖ್ನಲ್ಲಿ. ಹಾಗೆ ಸೊ ಇದು ಭಾರತ ಮತ್ತು ಈ ಚೀನಾದ ನಡುವೆ ಇರುವಂಥ ಒಂದು ಲೈನ್ ಆಗಿದೆ LAC, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅನ್ನುವಂಥದ್ದು. ಚೀನಾ ಕೂಡ ಹೇಳಿದೆ ಏನಂತಂದರೆ ಒಂದು ಪ್ರದೇಶ ಅಂದರೆ 4 ಪ್ರದೇಶಗಳಿಂದ ಇಲ್ಲಿ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದೆ. ಹಾಗೆ ಓನ್ಲಿ ಇವಾಗ ಎಲ್ಲಿ ಚಾಲೆಂಜ್ ಆಗಿರುವಂಥದ್ದು ಅಂತಂದರೆ ಎಲ್ಲಿ ಈ ಎರಡು ದೇಶಗಳ ನಡುವೆ ಸವಾಲಾಗಿರುವಂಥ 2 ಪಾಯಿಂಟ್ಗಳಂತಂದರೆ ಇಲ್ಲಿ ಡೆಮ್ಚೋಕ್ ಮತ್ತು ಈ ಡೆಸ್ಪಾಂಗ್ ಅಂತ ಬರುತ್ತೆ. ಸೊ ಈ 2 ಪ್ರದೇಶಗಳಲ್ಲಿ ಮಾತ್ರ ಏನಿದೆ ಇನ್ನೂ ಕೂಡ ಇಲ್ಲಿ ಆ ಎರಡು ಈ ಅಂದರೆ ಈ ಚೀನಾದ ಆರ್ಮಿ ಅನ್ನುವಂಥದ್ದು ಸೊ ಅಲ್ಲಿ ನಿಯೋಜನೆಗೊಂಡಿದೆ.
ಬ್ರಿಕ್ಸ್ ಸಮಿಟ್ ಆಪ್ಟಿಮಿಸಮ್ ಅಂದರೆ ಮುಂಬರುವ ಒಂದು ದಿನಗಳಲ್ಲಿ ಬ್ರಿಕ್ಸ್ ಸಭೆ ನಡೆಯಲಿದೆ. ಆ ಒಂದು ಮೀಟಿಂಗ್ನಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಮತ್ತು ಈ ಚೀನಾದ ಪ್ರೆಸಿಡೆಂಟ್ ಅವರು ಕೂಡ ಅದರಲ್ಲಿ ಭಾಗಿಯಾಗಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದರ ಕುರಿತು ಅಲ್ಲಿ ಚರ್ಚೆಗಳಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಡಿಸ್ಎಂಗೇಜ್ಮೆಂಟ್ ಆ್ಯಂಡ್ ಮಿಲಿಟರೈಸೇಷನ್. ಸೊ ಇಲ್ಲಿ ಮಿಲಿಟರೈಸೇಷನ್ ಅಂದರೆ ಸೇನೆ ಜಮಾವಣೆಯನ್ನು ಮಾಡೋದಾಗಿರುತ್ತೆ. ಸೊ ಇಲ್ಲಿ ಡಿಸ್ಎಂಗೇಜ್ಮೆಂಟ್ ಅಂತಂದರೆ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳೋದಾಗಿರುತ್ತೆ. ಸೊ ಇಲ್ಲಿ ಎರಡೂ ಕಂಟ್ರಿಗಳು ಏನು ಮಾಡಿದೆ ಅಂತಂದರೆ ಅಂದರೆ ಈ 2022 ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಗ್ಯಾಲ್ವಾನ್ ವ್ಯಾಲಿಯಲ್ಲಿ ಸಂಘರ್ಷ ಅನ್ನುವಂಥದ್ದು ಆಗುತ್ತೆ. ಸೊ ಹೀಗಾಗಿ ಸಂಘರ್ಷದ ಕಾರಣವಾಗಿ ಸೊ ಅಲ್ಲಿ ಅಂದರೆ ಈ ಸೇನೆ ನಿಯೋಜನೆ ಇರದೇ ಇರುವಂಥ ಪ್ರದೇಶಗಳಲ್ಲಿ ಅಲ್ಲೇನು ಮಾಡಲಾಗತ್ತೆ ಅಂತಂದರೆ ಸೊ ಈ ಸಂಘರ್ಷದ ಪರಿಣಾಮವಾಗಿ ಅಲ್ಲಿ ಸೇನೆಯನ್ನು ಜಮಾವಣೆಯನ್ನು ಮಾಡಲಾಗಿರುತ್ತೆ ಈ ಒಂದು LAC ಬಳಿ. ಹಾಗೆ ನೋ ರೀಸೆಂಟ್ ಚೇಂಜಸ್ ಆನ್ ಗ್ರೌಂಡ್. ಸೊ ಈ ರೀತಿಯ ಒಂದು ಎರಡು ಅಂದರೆ ಈ ಬಾರ್ಡರ್ನ ಸುತ್ತ ಸೊ ಇಲ್ಲಿ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳುವುದರ ಕುರಿತು ಸೊ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸುಭದ್ರ ಸ್ಕೀಮ್. ಸೊ ಈ ಒಂದು ಸ್ಕೀಮನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಮೇನ್ಸ್ನಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ಅಂತಂದರೆ ಸೊ ಇಲ್ಲಿ ಮಹಿಳಾ ಸಬಲೀಕರಣ ಅಂತ ಬರುತ್ತೆ, ಅಂದರೆ ವುಮನ್ ಎಂಪವರ್ಮೆಂಟ್. ಸೊ ಅಂದರೆ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಏನೆಲ್ಲ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮಗಳನ್ನ ಕೈಗೊಂಡಿರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸೊ ನಾವು ಇದನ್ನು ಉದಾಹರಣೆಯಾಗಿ ಬರೀಬೋದಾಗತ್ತೆ. ಹಾಗೆ ಕರ್ನಾಟಕದಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತಲೂ ಕೂಡ ಬರುತ್ತೆ, ಗೃಹಲಕ್ಷ್ಮಿ. ಸೊ ಇದನ್ನು ಕೂಡ ನಾವು ಈ ವುಮನ್ ಎಂಪವರ್ಮೆಂಟ್ ಅನ್ನುವಂಥ ಸಂದರ್ಭದಲ್ಲಿ ಸೊ ಈ ರೀತಿಯ ಒಂದು ರಾಜ್ಯ ಸರ್ಕಾರಗಳು ಜಾರಿ ಮಾಡುವಂಥ ಈ ರೀತಿಯ ಒಂದು ಯೋಜನೆ ಕೂಡ ನಮ್ಮ ಆನ್ಸರ್ ರೈಟಿಂಗ್ನಲ್ಲಿ ಬರೀಬೋದು. ಸೊ ಏನಿದೆ ಅಂತ ನೋಡೋಣ. ಸೊ ಇಟ್ ಈಸ್ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೀಮ್ ಟು ಟ್ರಾನ್ಸ್ಫರ್ 10,000 ಪರ್ ಇಯರ್ ಟು ಎಲಿಜಿಬಲ್ ವುಮೆನ್ ಬೆನಿಫಿಷರೀಸ್ ಇನ್ ಒಡಿಶಾ ಸ್ಟೇಟ್ ಬಿಟ್ವೀನ್ ದ ಏಜಸ್ ಆಫ್ 21 and 60. ಅಂದರೆ ಸೊ ಇಲ್ಲಿ ಅರ್ಹ ಒಂದು ಮಹಿಳೆಯರು ಅಂದರೆ ಈ ಒಂದು 21ರಿಂದ 60 ವರ್ಷದ ಮಹಿಳೆಯರಿಗೆ ಪ್ರತಿ ವರ್ಷ ಏನು ನೀಡಲಾಗತ್ತೆ ಸೊ ಈ ಒಂದು ಸ್ಕೀಮ್ ಅಡಿಯಲ್ಲಿ 10,000 ರೂಪಾಯಿನ ನೀಡಲಾಗತ್ತೆ. ಎಸ್, ಹಾಗೆ ಈ ಒಂದು 10,000 ರೂಪಾಯಿನ ಅಂದರೆ ಪ್ರತಿ ವರ್ಷದಲ್ಲಿ 2 ಇನ್ಸ್ಟಾಲ್ಮೆಂಟ್ನಲ್ಲಿ ಪರ್ ಇನ್ಸ್ಟಾಲ್ಮೆಂಟು 5,000 ರೂಪಾಯಿ ನೀಡಲಾಗತ್ತೆ. ಹಾಗೆ ಯಾವ ಒಂದು ಇವೆಂಟ್ನಲ್ಲಿ ಇದನ್ನು ನೀಡಲಾಗತ್ತೆ ಅಂತಂದರೆ ರಾಖಿ ಪೂರ್ಣಿಮಾ, ರಕ್ಷಾಬಂಧನ ಅಂತ ಕರಿತೀವಲ್ವಾ. ಸೊ ಆ ಒಂದು ಸಂದರ್ಭದಲ್ಲಿ ಸೊ ಇದು ಆಗಸ್ಟ್ನಲ್ಲಿ ಬರುತ್ತೆ. ಸೊ ಆವಾಗ ಫಸ್ಟ್ ಒಂದು ಕಂತಿನಲ್ಲಿ 5,000 ರೂಪಾಯಿ ಮತ್ತು ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೊ ಇದು ಮಾರ್ಚ್ 8 ಸೆಲೆಬ್ರೇಟ್ ಮಾಡಲಾಗತ್ತೆ. ಸೊ ಈ ದಿನದಂದು ಏನು ಮಾಡಲಾಗತ್ತೆ ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ ವೈಸು ಈ ಒಂದು ಹಣವನ್ನು ನೀಡಲಾಗತ್ತೆ. ಸೊ ಇದನ್ನು ಯಾಕೆ ಈ ಒಂದು ನೇಮಿಂಗನ್ನು ಇಟ್ಟಿದ್ದಾರೆ ಅಂತಂದರೆ ಸುಭದ್ರ ಅಂತಂದರೆ ಸೊ ಇದು ಒಡಿಶಾದಲ್ಲಿ ಓಕೆ. ಸೊ ಒಡಿಶಾ ರಾಜ್ಯ ಕೈಗೊಂಡಿರುವಂಥ ಒಂದು ಸ್ಕೀಮ್ ಇದು. ಸೊ ಒಡಿಶಾದಲ್ಲಿ ನಾವು ನೋಡಿರೋ ಹಾಗೆ ಏನಂತಂದರೆ ಇಲ್ಲಿ ಜಗನ್ನಾಥ ಟೆಂಪಲ್ ಅಂತ ಕಂಡು ಬರುತ್ತೆ. ಓಕೆ, ಸೊ ಆ ಜಗನ್ನಾಥ ಟೆಂಪಲ್ನಲ್ಲಿ ಇಲ್ಲಿ ಐಡಲ್ನ ವರ್ಷಿಪ್ ಮಾಡಲಾಗತ್ತೆ. ಸೊ ಸುಭದ್ರ ಅಂತ ಹೇಳಿ. ಸೊ ಇವರು ಯಂಗರ್ ಸಿಬ್ಲಿಂಗ್ ಆಫ್ ಲಾರ್ಡ್ ಜಗನ್ನಾಥ. ಓಕೆ, ಸೊ ಈ ಜಗನ್ನಾಥ ಟೆಂಪಲನ್ನು ಏನಿದೆ ಅಲ್ವಾ ಸೊ ಇವರ ಯಂಗರ್ ಸಿಬ್ಲಿಂಗ್ ಆಗಿರ್ತಾರೆ ಈ ಸುಭದ್ರ ಅನ್ನುವಂಥವ್ರು. ಸೊ ಈ ಒಂದು ಕಾರಣಕ್ಕಾಗಿ ಈ ಒಂದು ಯೋಜನೆಗೆ ಸೊ ಈ ಸುಭದ್ರ ಸ್ಕೀಮ್ ಅಂತ ಹೆಸರಿಡಲಾಗಿದೆ. ಸೊ ಇದರ ಒಂದು ಅವಧಿ ಅಂತಂದರೆ 5 ವರ್ಷಗಳ ಕಾಲದವರೆಗೆ ಈ ಒಂದು ಸ್ಕೀಮ್ ಅನ್ನುವಂಥದ್ದು ಜಾರಿಯಲ್ಲಿ ಇರುತ್ತೆ. ಸೊ ಇದಕ್ಕೆ KYC. ಓಕೆ, ಸೊ ಇದು ಕೂಡ ಇಲ್ಲಿ ಏನಾಗುತ್ತೆ ಈ ಒಂದು ಯೋಜನೆಯ ಲಾಭವನ್ನು ಅಥವಾ ಬೆನಿಫಿಟ್ಸನ್ನು ಪಡ್ಕೊಳ್ಬೇಕಾಗಿದ್ರೆ KYC ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಹಣವನ್ನು ನೇರವಾಗಿ ಈ ಒಂದು ಆಧಾರ್ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ಗೆ ಏನು ಮಾಡಲಾಗುತ್ತೆ ಜಮಾವಣೆಯನ್ನು ಮಾಡಲಾಗತ್ತೆ. ಮೋರ್ ದೆನ್ 50 lakh ವುಮೆನ್ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ ದ ಸ್ಕೀಮ್. ಸೊ 50 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಮಹಿಳೆಯರು ಈ ಒಂದು ಸ್ಕೀಮ್ ಅಡಿಯಲ್ಲಿ ನೋಂದಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಈ ರೀತಿಯ ಒಂದು ಹಣವನ್ನು ಅವರಿಗೆ ವಿತ್ಡ್ರಾ ಮಾಡಿಕೊಳ್ಳಲಿಕ್ಕೆ ಸುಭದ್ರ ಕಾರ್ಡ್ ಅಂದರೆ ಇದು ಒಂದು ರೀತಿ ATM ಕಾರ್ಡ್ ಥರನೇ ಇರುತ್ತೆ. ಸೊ ಇದರ ಮೂಲಕ ಅವ್ರು ಏನು ಮಾಡ್ಬೋದು ಅಂದರೆ ತಮಗೆ ನೀಡಿರುವಂಥ ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳಬಹುದಾಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಶ್ಯಾಮಲಾ ಗುಪ್ತ ಪ್ರಸಾದ್ ಅಂತ ಹೇಳಿ. ಸೊ ಇವರು ಒಬ್ಬರು ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಸೊ ಇವರು ಕಾನ್ಪುರ್ ಅಂದರೆ ಉತ್ತರ ಪ್ರದೇಶಕ್ಕೆ ಬಿಲಾಂಗ್ ಆಗಿರುವಂಥ
ಫ್ರೀಡಮ್ ಫೈಟರ್. ಸೊ ಇವರ ಒಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇವರ ಕೊಡುಗೆಯನ್ನು ನೋಡೋದಾದರೆ, ಸೊ ಇವರು ಒಂದು ಈ ಪ್ಯಾಟ್ರೋಟಿಕ್ ಸಾಂಗನ್ನು ಕ್ರಿಯೇಟನ್ನು ಮಾಡ್ತಾರೆ, ಅಂದರೆ ದೇಶಭಕ್ತಿ ಗೀತೆಯನ್ನು. ಸೊ ಅದರ ಹೆಸರು ವಿಜಯ್ ವಿಶ್ವ ತಿರಂಗ ಪ್ಯಾರ ಅಂತ ಹೇಳಿ, ಅಂದರೆ ಜೆಂಡಾ ಗೀತೆ, ಅಂದರೆ ಧ್ವಜ ಗೀತೆಯನ್ನು 1924ರಲ್ಲಿ ರಚಿಸ್ತಾರೆ. ಹಾಗೆ ಇವರು ಹಲವಾರು ಒಂದು ಸತ್ಯಾಗ್ರಹಗಳಲ್ಲಿ ಕೂಡ ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಉಪ್ಪಿನ ಸತ್ಯಾಗ್ರಹ, ಸಾಲ್ಟ್ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಕೂಡ ಇವರು ಭಾಗಿಯಾಗಿರ್ತಾರೆ. ಹಾಗೆ ಇವರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಈ ಡೌರಿ ಸಿಸ್ಟಮ್, ಅಂದರೆ ಈ ವರದಕ್ಷಿಣೆಯ ಒಂದು ವ್ಯವಸ್ಥೆ ವಿರುದ್ಧ ಇದನ್ನು ಖಂಡಿಸ್ತಾರೆ. ಹಾಗೆ ವಿಧವೆಯರ ಒಂದು ಒಂದು ವಿವಾಹಕ್ಕೆ ಏನು ಮಾಡ್ತಾರೆ, ಇವರು ಅದನ್ನು ಪ್ರತಿಪಾದಿಸ್ತಾರೆ. ಹಾಗೆ ಇವರು ಒಂದು ಮಂತ್ಲಿ ಮ್ಯಾಗಝಿನ್ ಕೂಡ ಇದರ ಒಂದು ಸಂಪಾದಕರಾಗಿರ್ತಾರೆ. ಸೊ ಅದರ ಹೆಸರು ಇಲ್ಲಿ ಸಚಿವ ಅಂತ ಹೇಳಿ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಬಯೋ ಡಿಕಂಪೋಸರ್ ಅಂತ ಹೇಳಿ. ಓಕೆ, ಸೊ ಈ ಒಂದು ಟಾಪಿಕ್ ಯಾಕೆ ಸುದ್ದಿ ಇಲ್ಲಿದೆ ಅಂತಂದರೆ, ಸೊ ಈ ಬಯೋ ಡಿಕಂಪೋಸರ್ನ ಸೊ ಅಂದರೆ ಕೃಷಿಗಳಲ್ಲಿ ಇರುವಂಥ ಒಂದು ಕಲುಷಿತ ಗಾಳಿಯನ್ನು ಅಥವಾ ಬ್ಯಾಡ್ ಏರನ್ನು ಪ್ರಿವೆಂಟನ್ನು ಮಾಡಲಿಕ್ಕೆ ಇದನ್ನು ಸ್ಪ್ರೇಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನಿದೆ ಅಂತಂದರೆ, ಇದು ಒಂದು ಮೈಕ್ರೋಬಿಯಲ್ ಲಿಕ್ವಿಡ್ ಆಗಿದೆ. ಓಕೆ, ಸೊ ವೆನ್ ಸ್ಪ್ರೇಡ್ ಆನ್ ಟು ಪ್ಯಾಡಿ ಸ್ಟಬಲ್. ಸೊ ಇಲ್ಲಿ ಪ್ಯಾಡಿ ಸ್ಟಬಲ್ ಅಂತಂದರೆ ಭತ್ತ ಇರುತ್ತೆ ನೋಡಿ, ಭತ್ತವನ್ನು ಕಟ್ ಮಾಡಿದಾಗ ಸೊ ಈ ರೀತಿ ಭತ್ತ ಇರುತ್ತೆ. ಸೊ ಈ ರೀತಿ ಇದ್ದಾಗ ಇದನ್ನು ಇಲ್ಲಿ ಅಂದರೆ ಸ್ವಲ್ಪ ಭಾಗ ಬಿಟ್ಟು ಇದನ್ನೇನು ಮಾಡ್ತಾರೆ, ಕಟಾವನ್ನು ಮಾಡ್ತಾರೆ. ಸೊ ಇಲ್ಲಿ ಕೆಳಗಡೆ ಏನು ಉಳಿದಿರುತ್ತಲ್ವ, ಅದಕ್ಕೆ ನಾವು ಸ್ಟಬಲ್ ಅಂತ ಕರಿತೀವಿ, ಸ್ಟಬಲ್. ಸೊ ಕನ್ನಡದಲ್ಲಿ ನಾವು ಇದಕ್ಕೆ ಕೂಳೆ ಅಂತಲೂ ಕೂಡ ಕರಿತೀವಿ, ಅಥವಾ ಬೆಳೆ ಯುಳಿಕೆ ಅಂತಲೂ ಕೂಡ ಕರಿತೀವಿ. ಬೆಳೆ ಯುಳಿಕೆ ಅಂದರೆ ಬೆಳೆಯನ್ನು ಕಟ್ ಮಾಡಿದ ನಂತರ ಏನು ಉಳಿಯುತ್ತಲ್ವಾ, ಸೊ ಅದಕ್ಕೆ ನಾವು ಬೆಳೆ ಯುಳಿಕೆ ಅಂತ ಕರಿತೀವಿ. ಎಸ್, ಸೊ ಇದನ್ನು ಈ ರೀತಿಯ ಒಂದು ಈ ಪ್ಯಾಡಿ ಸ್ಟಬಲ್ ಮೇಲೆ ಸ್ಪ್ರೇ ಮಾಡಿದಾಗ ಇದೇನಾಗತ್ತೆ ಅಂತಂದರೆ, ಬ್ರೇಕ್ಸ್ ಇಟ್ ಡೌನ್ ಇನ್ ಅ ವೇ ದ್ಯಾಟ್ ಕ್ಯಾನ್ ಬಿ ಈಸಿಲಿ ಅಬ್ಸಾರ್ಬ್ಡ್ ಇನ್ ಟು ದ ಸಾಯಿಲ್. ಸೊ ಇದನ್ನು ಏನು ಮಾಡಲಾಗತ್ತೆ ಅಂದರೆ, ಸೊ ಇದರ ಮೇಲೆ ಸ್ಪ್ರೇ ಮಾಡಿದ ನಂತರ ಸೊ ಇದು ಸಣ್ಣದಾಗಿ ಏನಾಗುತ್ತೆ ಅಂದರೆ ಕಟ್ ಆಗ್ತಾ ಬಂದು ಇದು ಏನಾಗುತ್ತೆ, ಮಣ್ಣಿನೊಂದಿಗೆ ಬೆರೆತು ಹೋಗಿಬಿಡುತ್ತೆ. ಸೊ ಹೀಗಾಗಿ ರೈತರು ಪ್ರತ್ಯೇಕವಾಗಿ ಈ ಒಂದು ಪ್ಯಾಡಿ ನಿರ್ವಹಣೆಗಾಗಿ ಅಥವಾ ಪ್ಯಾಡಿ ಸ್ಟಬಲ್ನ ನಿರ್ವಹಣೆಗಾಗಿ ಸೊ ಅದನ್ನು ಬರ್ನ್ ಮಾಡುವಂಥ ಅಗತ್ಯ ಇರುವುದಿಲ್ಲ. ಅದಕ್ಕೆ ನಾವು ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ, ಅಥವಾ ಕೂಳೆ ದಹನ ಅಂತ ಕರಿತೀವಿ. ಓಕೆ, ಎಸ್. ಸೊ ಇದನ್ನು ಅಭಿವೃದ್ಧಿ ಮಾಡಿರೋರು ಯಾರಂತಂದರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅವರು. ಸೊ ಈ ಒಂದು ಬಯೋ ಡಿಕಂಪೋಸರ್ನ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಇದನ್ನು ಎಲ್ಲೆಲ್ಲ ಬಳಸ್ತಿದ್ದಾರೆ ಅಂತಂದರೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಹಾಗೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಅಂತ ಹೇಳಿ. ಯಾಕೆ ಈ ಒಂದು ಪ್ರದೇಶಗಳಲ್ಲಿ ಮಾತ್ರ ಇದನ್ನು ಯಥೇಚ್ಛವಾಗಿ ಈ ಬಯೋ ಡಿಕಂಪೋಸರ್ನ ಬಳಸ್ತಾ ಇದ್ದಾರೆ ಅಂತಂದರೆ, ಸೊ ಈ ಒಂದು ಪ್ರದೇಶಗಳಲ್ಲಿ ಅಂದರೆ ಪಂಜಾಬ್ ಆಗಿರ್ಬೋದು, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಸೊ ಈ ಡೆಲ್ಲಿಗಳಲ್ಲಿ ಹೆಚ್ಚಾಗಿ ಭತ್ತವನ್ನು ಬೆಳೀತಾರೆ. ಸೊ ಇಲ್ಲಿ ಏನಾಗತ್ತಂದರೆ ಇವರು ಈ ಬೆಳೆ ಕಟಾವಾದ ನಂತರ ಏನು ಉಳಿದಿರುತ್ತಲ್ವ ಈ ಸ್ಟಬಲನ್ನು, ಸೊ ಇವರು ಅದನ್ನು ಬರ್ನ್ ಮಾಡ್ತಾರೆ. ಸೊ ಹೀಗಾಗಿ ದೆಹಲಿಯಲ್ಲಿ ಉಂಟಾಗ್ತಾ ಇರುವಂಥ ಹೆಚ್ಚಿನ ಒಂದು ಮಾಲಿನ್ಯ ಅನ್ನುವಂಥದ್ದು ಸೊ ಈ ಪ್ಯಾಡಿ ಒಂದು ಬರ್ನಿಂಗ್ನಿಂದನೇ ಆಗುತ್ತೆ. ಸೊ ಹೀಗಾಗಿ ಇದನ್ನು ಸುಡುವ ಬದಲು ಏನಂತಂದರೆ ಈ ಡಿಕಂಪೋಸರ್ ಅಂದರೆ ಈ ಬಯೋ ಡಿಕಂಪೋಸರ್ನ ಸ್ಪ್ರೇ ಮಾಡುವ ಮೂಲಕ ಸೊ ಇದನ್ನು ಎಫೆಕ್ಟಿವ್ ಆಗಿ ಅಂದರೆ ಅಂದರೆ ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಇದು ಸಹಕಾರಿಯಾಗಿದೆ. ಹಾಗಾದರೆ ಇದರ ಒಂದು ಅನುಕೂಲಗಳನ್ನ ನೋಡೋದಾದರೆ ಅಡ್ವಾಂಟೇಜಸ್, ಇಟ್ ಈಸ್ ಆನ್ ಎಫಿಷಿಯೆಂಟ್, ಚೀಪರ್. ಸೊ ಇದು ತುಂಬ ಅಗ್ಗವಾಗಿರುತ್ತೆ, ಹಾಗೆ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಇರುತ್ತೆ. ಓಕೆ, ಸೊ ಅಂದರೆ ಸೊ ಇದರಿಂದ ಯಾವುದೇ ರೀತಿಯ ಮಾಲಿನ್ಯ ಅನ್ನುವಂಥದ್ದು ಉಂಟಾಗೋದಿಲ್ಲ. ಟು ಸ್ಟಾಪ್ ಸ್ಟಬಲ್ ಬರ್ನಿಂಗ್ ದಸ್ ಹೆಲ್ಪಿಂಗ್ ಇನ್ ಪ್ರಿವೆಂಟಿಂಗ್ ಏರ್ ಪೊಲ್ಯೂಷನ್. ಸೊ ಇದು ವಾಯು ಮಾಲಿನ್ಯ ಆಗದಂತೆ ಏನು ಮಾಡುತ್ತೆ, ತಡೆ ಹಿಡಿಯುತ್ತೆ. ಹಾಗೆ ಇಟ್ಸ್ ಯೂಸ್ ಎನ್ರಿಚಸ್ ದಿ ಸಾಯಿಲ್ ವಿತ್ ಆರ್ಗ್ಯಾನಿಕ್ ಕಾರ್ಬನ್. ಸೊ ಇದು ಈಸಿಯಾಗಿ ಬೆಳೆ ಇಳಿಕೆಗಳನ್ನು ಸೊ ಇದು ಡಿಕಂಪೋಸ್ ಮಾಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತೆ. ಸೊ ಕೊನೆಯದಾಗಿ ಪ್ರಿವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನನ್ನು ನೋಡೋಣ. ವಿತ್ ರೆಫರೆನ್ಸ್ ಟು ದಿ ಇಂಡಿಯನ್ ಜುಡಿಷಿಯರಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಅಂದರೆ ಭಾರತೀಯ ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳಿದ್ದಾರೆ. ಹಾಗೆ ಸೊ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೌವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಈ ಮೇಲಿನ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಎನಿ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಂದರೆ ಸೊ ಇಲ್ಲಿ ಯಾವುದೇ ಒಂದು ಅಂದರೆ ಸುಪ್ರೀಂ ಕೋರ್ಟ್ನ ಯಾವುದೇ ಅಂದರೆ ನಿವೃತ್ತಗೊಂಡ ಜಡ್ಜ್ ಅವರು ಇವರನ್ನು ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಟು ಸಿಟ್ ಆ್ಯಂಡ್ ಆ್ಯಕ್ಟ್ ಆಸ್ ದ ಸುಪ್ರೀಂ ಕೋರ್ಟ್ ಜಡ್ಜ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ದ ಪ್ರಿಯರ್ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ
ಸೊ ನಿವೃತ್ತರಾಗಿರುವಂಥ ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರನ್ನ ಸೊ ಇಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಒಪ್ಪಿಗೆ ಮೇರೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಸೊ ಇಲ್ಲಿ ಇವರೇನು ಮಾಡ್ಬೋದು ಅಂತಂದರೆ ಇವರನ್ನು ಮತ್ತೆ ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಇವರನ್ನು ಮತ್ತೆ ಕರೆಸ್ಕೊಳ್ಬೋದು ಅಂತ ಹೇಳ್ತಾ ಇದೆ ಫಸ್ಟ್ ಸ್ಟೇಟ್ಮೆಂಟ್. ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, a high court in India has the power to review its own judgment as the Supreme Court does. ಅಂದರೆ ಈ ಸುಪ್ರೀಂ ಕೋರ್ಟ್ ತಾನು ನೀಡಿರುವಂಥ ತೀರ್ಪನ್ನು ಮತ್ತೆ ಅದನ್ನು ಪುನರ್ ಪರಿಶೀಲನೆ ಮಾಡೋ ಆ ರೀತಿಯೇ ಹೈಕೋರ್ಟ್ ಕೂಡ ತನ್ನ ತೀರ್ಪನ್ನು ಅದು ಕೂಡ ಮತ್ತೆ ಏನು ಮಾಡ್ಬೋದು ಅಂದರೆ ಅದನ್ನು ಪುನರ್ ಪರಿಶೀಲನೆಯನ್ನು ಮಾಡ್ಬೋದಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಿದ್ರೆ ಇವುಗಳಲ್ಲಿ ಯಾವುದು ಸರಿ ಉತ್ತರ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದರ ಒಂದು ಉತ್ತರವನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.